ನಮಸ್ತೆ TV20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಗೇಶ್ವರ ನಗರದ TAPCMS ವತಿಯಿಂದ ಬೆಂಬಲ ಬೆಲೆ ಮೂಲಕ ಸೋಯಾಬೀನ್ ಖರೀದಿಗೆ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರು ಇವತ್ತು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಇವತ್ತು ಮಾರ್ಕೆಟ್ನಲ್ಲಿ 4,300 ಸೋಯಾಬೀನ್ ಬೆಲೆ ಇದ್ರೂ ಕೂಡ ರಾಜ್ಯ ಸರ್ಕಾರ ರೈತರಿಗಾಗಿ 5,328 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಮತ್ತು ಈಗಾಗಲೇ 530 ಜನ ರೈತರು ನೋಂದಣಿ ಮಾಡಿದ್ದಾರೆ. ಸೋಯಾಬೀನ್ ಬೆಂಬಲ ಬೆಲೆ ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿ ಇರಲಿಲ್ಲ, ಆದರೆ ಹುಕ್ಕೇರಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಸೋಯಾಬೀನ್ ಬೆಳೆಯುವ ರೈತರಿಗೆ ಅನುಕೂಲವಾಗಲಿ ಎಂಬ ಹಿತದೃಷ್ಟಿಯಿಂದ ದಿವಂಗತ ಉಮೇಶ್ ಕತ್ತಿ ಅವರ ವಿಶೇಷ ಪ್ರಯತ್ನದಿಂದಾಗಿ ಸೋಯಾಬೀನ್ ಬೆಂಬಲ ಬೆಲೆ ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿ ತರುವ ವ್ಯವಸ್ಥೆ ಮಾಡಿದ್ದಾರೆ ಎಂದಿದ್ದಾರೆ. ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 5,328 ರೂಪಾಯಿ ಬೆಂಬಲ ಬೆಲೆ ಸೋಯಾಬೀನ್ಗೆ ಘೋಷಣೆ ಮಾಡಿದೆ. ಈ ನಮ್ಮ ಬೆಂಬಲ ಬೆಲೆ ಘೋಷಣೆಗೆ ಮುಖ್ಯ ಕಾರಣಭೂತಿ ಯಾರಿದ್ರೆ ಅದು ನನ್ನ ತಂದೆ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು. ಕಳೆದ ಬಾರಿ ಅವ್ರು ಯಾವಾಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಇದ್ದರು, ಅವಾಗ ನಮ್ಮ ಸೋಯಾಬೀನ್ ಈ ಬೆಂಬಲ ಬೆಲೆ ಲಿಸ್ಟಲ್ಲಿ ಇದ್ರಿಗಿಲ್ಲ. ಅವ್ರ ಪ್ರಯತ್ನದಿಂದ ನಮ್ಮ ಭಾಗದಲ್ಲಿ ಭಾಳ ಜನ ಸೋಯಾಬೀನ್ ಬೆಳೀತಾರೆ ಅಂತ ಹೇಳಿ ಅದನ್ನು ಸೇರ್ಪಡೆ ಆಗಬೇಕಂತ ಒತ್ತಾಯ ಮಾಡಿದಾಗ ಅದನ್ನು ಸೇರಿಸ್ಕೊಂಡು ಇವತ್ತು ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡುವ ನಮ್ಮ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಅದಲ್ಲದೆ ಈಗಾಗಲೇ ನಮ್ಗೆ ಗೊತ್ತಿದ್ದಂಗೆ ಮಾರ್ಕೆಟ್ದಾಗ 4,300 ರೂಪಾಯಿ ಸೋಯಾಬೀನ್ ರೇಟ್ ಇದ್ರೂ ಕರ್ನಾಟಕ ರಾಜ್ಯ ಸರ್ಕಾರ 5,328 ರೂಪಾಯಿ ದರ ಘೋಷಣೆ ಮಾಡಿ ಅದರ ವತಿಯಿಂದ ಖರೀದಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಇವತ್ತಿಂದ. ಅದು ಈಗಾಗಲೇ 530 ಜನ ರೈತರು ನೋಂದಣಿ ಮಾಡ್ಕೊಂಡಿದ್ದಾರೆ ನಮ್ಮ TAPCMSದಲ್ಲಿ. ಟೋಟಲು ಒಂದು 5,000 ಕ್ವಿಂಟಲ್ ಅಷ್ಟು ಸೋಯಾಬೀನನ್ನು ಈಗಾಗಲೇ ನೋಂದಣಿ ಮಾಡಿಕೊಂಡು ಖರೀದಿ ಪ್ರಕ್ರಿಯೆ ಈಗಾಗಲೇ ಚಾಲನೆ ಕೊಡ್ತಾರೆ. ಅದಲ್ಲದೆ ಪ್ರತಿಯೊಂದು ಎಕರೆಗೆ 5 ಕ್ವಿಂಟಲ್ ಅಷ್ಟು ಅವರು ಖರೀದಿ ಮಾಡ್ತಾರೆ ಮತ್ತು ಪ್ರತಿಯೊಬ್ಬ ರೈತರಿಗೆ 20 ಕ್ವಿಂಟಲ್ವರೆಗೆ ಅವರು ಖರೀದಿ ಮಾಡ್ತಾರೆ. ಇದು ನಮ್ಮ ಇಡೀ ಬೆಳಗಾವಿ ಜಿಲ್ಲಾದಲ್ಲೇ 2 ಕಡೆ ಈ ಖರೀದಿ ಪ್ರಕ್ರಿಯೆ ಚಾಲೂ ಇದೆ. ಅದು ಒಂದು ಬೈಲಹೊಂಗಲ್, ಒಂದು ಹುಕ್ಕೇರಿಯಲ್ಲಿ. ಅದಕ್ಕೆ ಸುತ್ತಮುತ್ತಲಿನಲ್ಲಿ ನಮ್ಮ ನಿಪ್ಪಾಣಿ ಇರ್ಬೋದು, ನಮ್ಮ ಬೆಳಗಾವಿ ತಾಲೂಕು ಇರ್ಬೋದು, ಅಥವಾ ನಮ್ಮ ಗೋಕಾಕ ಮೂಡಲಿ ತಾಲೂಕು ಇರ್ಬೋದು, ರಾಯಬಾಗ್ ಇರ್ಬೋದು, ಅವರೆಲ್ಲರೂ ಕೂಡ ಬಂದು ನಮ್ಮ TAPCMS ನೋಂದಣಿ ಮಾಡಿಕೊಂಡು ಈ ಬೆಂಬಲ ಬೆಲೆಯ ಉಪಯೋಗನ ತಾವೆಲ್ಲರೂ ತಗೊಳ್ಳಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಇಲ್ಲಿ ಬಂದು ಈ ಚಾಲನೆ ಕೊಡೋಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನಗೆ ಮಾತು. ಖರೀದಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ಖರೀದಿ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ. ಇಲ್ಲಿವರೆಗೆ ಈಗ ರೈತ ನೋಂದಣಿ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ಈ ಒಂದು ಖರೀದಿ ಪ್ರಕ್ರಿಯೆಯನ್ನು ಮಾರ್ಕೆಟಿಂಗ್ ಫೆಡರೇಷನ್ ನಡೆಸ್ಕೊಡ್ತಾರೆ. ಅವ್ರ ವತಿಯಿಂದ ನಮ್ಮ ತಾಲೂಕಿಗೆ TAPCMS ಸೊಸೈಟಿ ಅವರು ನಡೆಸ್ತಾ ಇದ್ದಾರೆ. ನೀವು ರೈತರು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಕೃಷಿ ಇಲಾಖೆಯಲ್ಲಿ ನೋಂದಣಿ ಆಗಿದ್ದರೆ ಅಲ್ಲಿ ನೀವು ತಮ್ಮ ಹೊಲದಾಗ ಸೋಯಾಬೀನ್ ಬೆಳೆದಿದ್ದೀರ ಅಂತೇಳಿ ದಾಖಲೆ ಆಗಿರ್ತಂದ್ರೆ ಅವರ ಒಂದು ವೆಬ್ಸೈಟ್ನಲ್ಲಿ ಅದು ದಾಖಲೆ ಆಗಿರ್ತದೆ. ಅದರಿಂದ ನಿಮಗೊಂದು ಮೆಸೇಜ್ ಬಂದಿರ್ತದೆ. ಆ ಮೆಸೇಜ್ ಬಂದಿರ್ತಂದ್ರೆ ನಿಮ್ಮೊಂದು ದಾಖಲೆ ಆಗಿದೆ ಅಂತ ಅರ್ಥ. ತಾವು ಯಾರ ಹೆಸರಲ್ಲಿ ಹೊಲ ಇರ್ತದಲ್ಲ ಅವರು ತಮ್ಮ ಮೊಬೈಲ್ ಸಂಖ್ಯೆ ಯಾವುದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದಲ್ಲ ಅದನ್ನು ತೊಗೊಂಡು ಇಲ್ಲಿ ನಮ್ಮ ಸೊಸೈಟಿಗೆ ಬಂದರೆ ಸೊಸೈಟಿ ಒಳಗಡೆ ಅದನ್ನು ಅವರು ವೆಬ್ಸೈಟ್ಗಳಲ್ಲಿ ಪರಿಶೀಲನೆ ಮಾಡಿ ನಿಮ್ಮ ಹೊಲದಲ್ಲೇ ಬೆಳೆ ಬೆಳೆದಿದ್ದಾಗಿರ್ತಂದ್ರೆ ನಿಮ್ಮನ್ನು ನೋಂದಣಿ ಮಾಡ್ಕೊಳ್ತಾರೆ. ನಿಮಗೊಂದು ದಿನಾಂಕ ನಿಗದಿ ಮಾಡಿಕೊಡ್ತಾರೆ. ಆ ದಿನಾಂಕದಂದು ತಾವು ಬಂದು ತಮ್ಮ ಉತ್ಪನ್ನಗಳನ್ನು ಇಲ್ಲಿ ಅವರು ನಿಗದಿಪಡಿಸಿದ ಸಮಯಕ್ಕೆ ಮಾರಾಟ ಮಾಡುವಾಗಿದೆ. ಈಗ ಸಾಹೇಬರು ತಿಳಿಸಿದಂಗೆ ಒಂದು ಎಕರೆಗೆ 5 ಕ್ವಿಂಟಲ್ ಗರಿಷ್ಠ ಹೋಗಿ ರೈತರಿಂದ 20 ಕ್ವಿಂಟಲ್ ತೊಗೋಬೋದು. 5,328 ರೂಪಾಯಿ ಧಾರಣಿ ಸರ್ಕಾರ ವತಿಯಿಂದ ಮತ್ತು ಇದಕ್ಕೆ ಮಾಯ್ಶ್ಚರ್ FAQ ಕ್ವಾಲಿಟಿ ಅಂತ ನಾವು ಫೇರ್ ಎವರೇಜ್ ಕ್ವಾಲಿಟಿ ಇರಬೇಕು. ಅದು ಮಾಯ್ಶ್ಚರ್ 10 ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಪರಿಷ್ಕರಣೆ ಮಾಡಿದ್ದಾರೆ. 12ವರೆಗೆ ತೊಗೋಬೋದು. ಸೊ ತಾವು ಯಾರು ರೈತರು ನೋಂದಣಿ ಮಾಡಿಕೊಂಡು ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕಂತೇಳಿ ನಮ್ಮೆಲ್ಲ ಪರ. ಈ ವೇಳೆ ಉಪಾಧ್ಯಕ್ಷ ಶಂಕರ್ ಶಿಂದೆ, ಬಸವಂತಪ್ಪ ರೆಡ್ಡಿ, ಗೀತಾ ಬೆನ್ವಾಡೆ, ವಿದ್ಯುತ್ ಸಂಘದ ನಿರ್ದೇಶಕ ಪೃಥ್ವಿ ಕತ್ತಿ, ನಿರ್ದೇಶಕ ನಂದನಮೂಡಶಿ, ಮಹಾದೇವ್ ಕ್ಷೀರಸಾಗರ, ಕುಮಾರ ಬಸ್ತವಾಡಿ, ಸಚಿನ್ ಭೋಪಳೆ, ಸುನಿಲ್ ಪರ್ವತರಾವ್, ಸಚಿನ್ ಸಪಾಡೆ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, TV20 ಕನ್ನಡ ನ್ಯೂಸ್, ಸಂಕೇಶ್ವರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.